ಅರ್ಜುನಿಗೆ ಎಷ್ಟು ಜನ ವೈಫ್ಸ್ ಇದ್ರು, ಹೆಂಡತಿರು? ಒಬ್ಬರೇ ಇರ್ಬೋದು. ಮಹಾಭಾರತ ಯುದ್ಧ ಯಾವ ಯುಗದಲ್ಲಿ ನಡೆದಿದ್ದು? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕಲಿಯುಗ ನಾವಿರೋದು. ಯಾರಮ್ಮ ಬ್ರೋ? ಅವರೇ ತಾನೇ ಲೇಡೀಸ್ ಅಲ್ವಾ? ಯಾರಮ್ಮ? ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ನಡೀತಲ್ಲ, ಆ ಯುದ್ಧದಲ್ಲೇ ಕೌರವರು ಅಷ್ಟು ಜನನು ಕೊಂದಿದ್ದು ಯಾರು? ಶ್ರೀಕೃಷ್ಣ. ಅಲ್ಲ ಬ್ರೋ, ಶ್ರೀಕೃಷ್ಣ ಯುದ್ಧನೇ ಮಾಡಿಲ್ಲ ಬ್ರೋ. ಹೌದಾ? ದುರ್ಯೋಧನ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲಲ್ಲ ಸರಿ ಅಲ್ಲಲ್ಲ. ಸೊ ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ನಮ್ಮ ಜನತೆ ಹತ್ರ ಮಹಾಭಾರತದ ಬಗ್ಗೆ ಕೆಲವೊಂದು ಬೇಸಿಕ್ ಕ್ವಶನ್ಸ್ನ ಕೇಳಕ್ಕೆ ಹೋಗ್ತಾಯಿದ್ವಿ. ಲಾಸ್ಟ್ ಟೈಮ್ ರಾಮಾಯಣದ ಬಗ್ಗೆ ಕೇಳಿದ್ವಿ, ಈ ಸತಿ ಮಹಾಭಾರತದ ಬಗ್ಗೆ ಕೇಳಕ್ಕೆ ಹೋಗ್ತಾಯಿದ್ವಿ. ಸೊ ನಮ್ಮ ಜನ ಹೆಂಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮ್ಯಾಮ್, ನಾನು ಇವತ್ತು ಕುರುಕ್ಷೇತ್ರದ ಬಗ್ಗೆ ಕೆಲವೊಂದು ಬೇಸಿಕ್ ಕ್ವಶನ್ಸ್ನ ಕೇಳ್ತಿದ್ದೀನಿ. ಆ ಕ್ವಶನ್ಸ್ಗೆ ನಿಮ್ಗೆ ಎಷ್ಟು ಆನ್ಸರ್ ಅಂದರೆ ಆ ಎಲ್ಲ ಕ್ವಶನ್ಗೂ ನೀವು ಪ್ರಾಪರ್ ಆನ್ಸರ್ ಮಾಡಿದ್ರೆ ಈ ಶೀಟಲ್ಲಿ ನೀವೇನು ಕೇಳ್ತೀರೋ ಅದನ್ನ ನಾನು ಕೊಡ್ತೀನಿ ಮ್ಯಾಮ್. ಓಕೆನಾ ಮ್ಯಾಮ್? ಫಸ್ಟ್ ಕ್ವಶನ್ ಬಂದು, ಕೌರವರಿಗೂ ಪಾಂಡವರಿಗೂ ಯುದ್ಧ ಆಯ್ತಲ್ಲ, ಆ ಯುದ್ಧದಲ್ಲೇ ಒಬ್ಬ ಯೋಧ ಉಳ್ಕೊಂಡ, ಯಾರಂತ ಗೊತ್ತಾ? ಅರ್ಜುನ ಅಲ್ಲ. ಅಂದರೆ ಪ್ರೆಸೆಂಟ್ ಈಗಲೂ ಇದ್ದಾನೆ ಅಂತ ಒಂದು ನಂಬಿಕೆ ಇದೆ. ಅವನು ಉಳ್ಕೊಂಡಿರೋನು ಪ್ರೆಸೆಂಟ್ ಈಗಲೂ ಇದ್ದಾನೆ ಅಂತ. ಇಲ್ಲ ಭೀಮನೂ ಅಲ್ಲ. ಕೃಷ್ಣನೂ ತೀರೋದ ಮ್ಯಾಮ್? ಕೃಷ್ಣನೂ ಅಲ್ಲ. ಗೊತ್ತಿಲ್ವಾ? ಕಲ್ಕಿನ? ಅಲ್ಲಲ್ಲ ಸರಿ ಅಲ್ಲಲ್ಲ. ಕಲ್ಕಿ ಮೂವಿಯಲ್ಲಿ ಒಬ್ರು ಬರ್ತಾರಲ್ಲ, ಯಾರು ಅವರು? ನೇಮ್ ಮರ್ತೋಗಿದೆ. ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಕುರುಕ್ಷೇತ್ರ ಯುದ್ಧ ನಡೀತಲ್ಲ, ಆ ಯುದ್ಧ ನಡೆದಾಗ ಒಬ್ಬ ಯೋಧ ಉಳ್ಕೊಂಡ, ಅವ್ನು ಪ್ರೆಸೆಂಟ್ ಈಗಲೂ ಇದ್ದಾನೆ ಅಂತ ಒಂದು ನಂಬಿಕೆ ಇದೆ. ಯಾರಂತ ಗೊತ್ತಾ? ಆ ಯುದ್ಧ ಆದಮೇಲೆ ಅಂದರೆ ಹೋಗ್ತಾ ಎಲ್ಲರೂ ಹಂಗೆ ಸತ್ತೋದ್ರು, ಬಟ್ ಇನ್ನೂ ಒಬ್ಬ ಈಗಲೂ ಉಳ್ಕೊಂಡಿದ್ದಾನೆ ಅಂತ ಒಂದು ನಂಬಿಕೆ ಇದೆ. ಕೇಳ್ಪಟ್ಟಿದ್ದೀರಾ? ಯಾರಂತ ಗೊತ್ತಾ? ಮೂವಿನೂ ಬಂದಿದೆ ಅದ್ರ ಬಗ್ಗೆ. ಇವಾಗ ಕುರುಕ್ಷೇತ್ರ ಯುದ್ಧ ಆಯ್ತಲ್ಲ, ಕೌರವರಿಗೂ ಮತ್ತು ಪಾಂಡವರಿಗೂ, ಈ ಯುದ್ಧದಲ್ಲೇ ಒಬ್ಬ ಯೋಧ ಉಳ್ಕೊಂಡ, ಅವ್ನು ಪ್ರೆಸೆಂಟ್ ಈಗಲೂ ಇದ್ದಾನೆ ಅಂತ ನಂಬಿಕೆ ಇದೆ. ಯಾರಂತ ಗೊತ್ತಾ? ಅದು ಗೊತ್ತಿಲ್ಲ ಬ್ರೋ. ಅದ್ರ ಬಗ್ಗೆ ಮೂವಿನೂ ಇದೆ ಬ್ರೋ. ಮೂವಿ ಇದೆಯಾ? ತೆಲುಗಲ್ಲಿ ಅಂದರೆ ಒಳ್ಳೆ ಮೂವಿ ಅದು. ತೆಲುಗಲ್ಲಿ ಒಳ್ಳೆ ಹಿಟ್ ಆಯ್ತು ಅದು. ರೀಸೆಂಟ್ ಡೇಸಲ್ಲೇ ಬಂದಿರೋದು ಮೂವಿ, ತೆಲುಗಲ್ಲೇ. ರಾಮಾಯಣನ? ಅಲ್ಲ ಬ್ರೋ, ತೆಲುಗು ಫಿಲ್ಮ್. ರಾಮಾಯಣ ಮಹಾಭಾರತ ಅಲ್ಲ ಬ್ರೋ. ನಾವು ಕನ್ನಡ ನೋಡೋದಷ್ಟೇ. ಕನ್ನಡ. ಕಲ್ಕಿ ಗೊತ್ತಾ? ಕಲ್ಕಿ ಮೂವಿ ಗೊತ್ತಾ? ಇನ್ನು ಬಂದೇ ಅಲ್ವಾ? ಕಲ್ಕಿ ಮೂವಿ ಗೊತ್ತಾ? ಬದುಕಿದ್ದೇನೆ ಅಂತ ಹೇಳ್ತಾರೆ, ನೋಡಿದ್ದೀನಿ. ಮೂವಿ ಗೊತ್ತಲ್ಲ, ಅದು ಅಲ್ಲಿ ಇದನ್ನಲ್ಲ, ಅಶ್ವತ್ಥಾಮ. ಹೌದಾ? ಅವನೇ ಅಶ್ವತ್ಥಾಮ. ಮಹಾಭಾರತ ಯುದ್ಧದಲ್ಲೇ ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೀತಲ್ಲ, ಈ ಯುದ್ಧದಲ್ಲೇ ಒಬ್ಬ ಯೋಧ ಉಳ್ಕೊಂಡ, ಅವ್ನು ಪ್ರೆಸೆಂಟ್ ಈಗಲೂ ಇದ್ದಾನೆ ಅಂತ ಒಂದು ನಂಬಿಕೆ ಇದೆ. ಅಶ್ವತ್ಥಾಮ. ರೈಟ್ ಆನ್ಸರ್. ನೀನು ಅಮರನಾಗುವ ಅಭಿಶಾಪ ನೀಡುತ್ತಿದ್ದೇನೆ. ಏಕಾಂಗಿಯಾಗಿ ಸಮಯದ ಅಂತ್ಯದವರೆಗೂ ಪೃಥ್ವಿಯ ಮೂಲೆ ಮೂಲೆಗಳಲ್ಲೂ ಅಲೆದಾಡುತ್ತಲೇ ಇರುವೆ. ಅರ್ಜುನಿಗೆ ಎಷ್ಟು ಜನ ವೈಫ್ಸ್ ಇದ್ರು, ಹೆಂಡತಿರು? ಒಬ್ಬರೇ ಇರ್ಬೋದು. ಇಲ್ಲ ಬ್ರೋ, ಒಬ್ರಲ್ಲ. ಓಕೆ, ಒಬ್ಬರೇ ಅಂದ್ರಲ್ಲ, ಯಾರು ಹೇಳಿ? ಹೆಸರು ಗೊತ್ತಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅರ್ಜುನ ಇದಾರಲ್ಲ, ಅವ್ರಿಗೆ ಎಷ್ಟು ಜನ ವೈಫ್ಸ್ ಇದ್ದಾರೆ ಅಂತ ಗೊತ್ತಾ? ಇಬ್ಬರಿದ್ರಲ್ಲ, ಐ ಗೆಸ್. ಇಬ್ಬರು. ಓಕೆ, ಯಾರ್ಯಾರು ಹೇಳಿ ನೋಡೋಣ. ದ್ರೌಪದಿ ಅಂಡ್ ಒನ್ ಮೋರ್ ನೇಮ್ ಬರ್ತಿಲ್ಲ. ಇಬ್ಬರಲ್ಲ ಮ್ಯಾಮ್. ಸುಭದ್ರೆ ಬಿಡು. ಆಮೇಲೆ ಸುಭದ್ರ. 3 ಜನ ಅಲ್ಲ ಸರ್, 3 ಜನ ಅಲ್ಲ. ಆಪ್ಷನ್ಸ್ ಏನೋ ಇದೆಯಾ? ಆಪ್ಷನ್ಸ್ ಇಲ್ಲ ಸರ್. ಒಂದು ವೇಳೆ ಸರಿ ಇದಲ್ಲ. ಇಬ್ರು ಅಲ್ಲ ಬ್ರೋ, ಇಬ್ಬರಲ್ಲ. ಒಬ್ಬರಲ್ಲ. ಓಕೆ ಮ್ಯಾಮ್, ಅರ್ಜುನನಿಗೆ ಎಷ್ಟು ಜನ ಹೆಂಡ್ತಿರಿದ್ರು? ಎರಡಲ್ಲ ಮ್ಯಾಮ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅರ್ಜುನನಿಗೆ ಎಷ್ಟು ಜನ ಹೆಂಡ್ತಿರಿದ್ರು? ಅಲ್ಲ. ಅಲ್ವಾ? ಹಾಂ, ಸುಭದ್ರೆ. ಓಕೆ, ಫಸ್ಟ್ ಎಷ್ಟು ಜನ ಇದ್ರು? ಅರ್ಜುನ, ದ್ರೌಪದಿ ಮತ್ತೆ ದ್ರೌಪದಿ, ಸುಭದ್ರೆ. ಕರೆಕ್ಟು. ಹಾಂ, 5. ಯಾರ್ಯಾರು ಬ್ರೋ? ಮೂರು. ಯಾರು ಬ್ರೋ? 3 ಜನ. ಕೃಷ್ಣ ಅವರ ಫ್ಯಾಮಿಲಿಯಿಂದ ಒಬ್ಬರು. ಹೆಸರು ಹೇಳ್ಬೇಕು ಬ್ರೋ. ಆ್ಯಕ್ಚುಲಿ 3 ಅಲ್ಲ. 3 ಅಲ್ಲ. ಆ್ಯಕ್ಚುಲಿ ಅರ್ಜುನಿಗೆ ಇದ್ದಿದ್ದು 4 ಜನ ಹೆಂಡ್ತಿರು. ಫಸ್ಟು ಬಂದು ದ್ರೌಪದಿ, ಉಲ್ಪಿ ಬಂದು ನಾಗಲೋಕದ್ದು, ಮತ್ತು ನೆಕ್ಸ್ಟ್ ಬಂದು ಚಿತ್ರಾಂಗದ, ಅದಾದಮೇಲೆ ಬಂದು ಸುಭದ್ರ.
ಸೊ 4 ಜನ ಹೆಂಡ್ತಿರಿದ್ರು. ಓಕೆ, ಅರ್ಜುನನಿಗೆ ಎಷ್ಟು ಜನ ಹೆಂಡ್ತಿರಿದ್ರು? 4 ಜನ. ಯಾರ್ಯಾರು? ಹೆಸರು ಗೊತ್ತಿಲ್ಲ. ಉಲುಪಿ ಒಬ್ಳಿದ್ದಾಳೆ ಅನ್ಸತ್ತೆ. ಓಕೆ, ಉಲ್ಪಿ ಉಲುಪಿ, ದ್ರೌಪದಿ ಒಬ್ಳು, 2. ಆಮೇಲೆ ಕೃಷ್ಣನ್ ತಂಗಿ ಹೆಸರು ಸುಭದ್ರೆ. ಇನ್ನೊಬ್ರದ್ದು ಗೊತ್ತಿಲ್ಲ. ಶಿ ಈಸ್ ಫ್ರಮ್ ಅಂಡರ್ ವಾಟರ್ ಅಂತ ಏನೋ ಗೊತ್ತು, ಹೆಸರು ಗೊತ್ತಿಲ್ಲ. ನನಗೂ ಹೆಸರು ಗೊತ್ತಿಲ್ಲ. ಇದಿಲ್ಲ. ಅಷ್ಟು ಗೊತ್ತಿಲ್ಲ. ದ್ರೌಪದಿ, ಉಲ್ಪಿ, ಚಿತ್ರಾಂಗದ, ಸುಭದ್ರ. 4. ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ನಡೀತಲ್ಲ, ಆ ಯುದ್ಧದಲ್ಲೇ ಕೌರವರು ಅಷ್ಟು ಜನನೂ ಕೊಂದಿದ್ಯಾರು? ಶ್ರೀಕೃಷ್ಣ. ಅಲ್ಲ ಬ್ರೋ, ಶ್ರೀಕೃಷ್ಣ ಯುದ್ಧನೇ ಮಾಡಿಲ್ಲ ಬ್ರೋ. ಹೌದಾ? ದುರ್ಯೋಧನ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ದುರ್ಯೋಧನ ಕೌರವ ಸೈಡ್ ಬ್ರೋ. ಕೌರವ ಸೈಡ. ಅವನೇ ಮೇನ್ ಕೌರವ್ರಿಗೆ ನಾಯಕ. ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ಆಯ್ತಲ್ಲ, ಕೌರವರು ಅಷ್ಟು ಜನ ಕೌರವರನ್ನ ಕೊಂದಿದ್ಯಾರು? ಅಷ್ಟು ಜನ ಕೌರವನ ಕೊಂದಿದ್ದು ಪಾಂಡವರು. ಪಾಂಡವರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕೌರವರು ಅಷ್ಟು ಜನ ಕೊಂದಿದ್ಯಾರು? ಕೊಂದಿದ್ದು ಯಾರು ಅಂತ? ಕೌರವರನ್ನು. 100 ಜನ ಕೌರವರು ಇದ್ರಲ್ಲ, ಅಷ್ಟು ಜನನು. ಎಲ್ಲರೂ ಯುದ್ಧದಲ್ಲಿ ತಿರೋದು ಸಾಯಿಸೋದು. ಯುದ್ಧದಲ್ಲೇ ತಿರೋದು, ಬಟ್ ಅಷ್ಟು ಜನನು ಸಾಯಿಸಿದ್ದು ಒಬ್ಬರೇನಾ? ಒಬ್ಬರೇ ಸಾಯಿಸಿದ್ರು ಅಷ್ಟು ಜನ ಕೌರವರು. ಗೊತ್ತಾಗ್ತಿಲ್ವಾ? ಯಾರು? ಅರ್ಜುನನ? ಕೃಷ್ಣ ಯುದ್ಧನೇ ಮಾಡಿಲ್ಲ. ಕೃಷ್ಣ ಲೀಡ್ ಮಾಡ್ದ, ಅಂದರೆ ಹೆಂಗೆ ಮಾಡೋದಂತ ಗೊತ್ತಾಗ್ತಿಲ್ವಾ? ಇವರು ಯಾರ ಅಮ್ಮನೂ? ಯಾರಮ್ಮ ಬ್ರೋ? ಅವರೇ ತಾನೇ ಲೇಡೀಸ್ ಅಲ್ವಾ? ಯಾರಮ್ಮ? ನಂಗನ್ಸೋ ಪ್ರಕಾರ ಅರ್ಜುನ. ಅರ್ಜುನ ಅಲ್ಲ ಮ್ಯಾಮ್. ತೋರಿಸ್ತೀನಿ. ಘಟೋತ್ಕಚ. ನಾನವನಲ್ಲ. ಘಟೋತ್ಕಚ ಅಲ್ಲ. ಘಟೋತ್ಕಚ ಆ್ಯಕ್ಚುಲಿ ಕೌರವ್ರನ್ನ ಯಾರನ್ನೂ ಕೊಂದಿಲ್ಲ, ಅಂದರೆ 100 ಜನ ಯಾರಿದ್ರು ಅವ್ರನ್ನ ಕೊಂದಿಲ್ಲ. ಏನೋ ಇತ್ತು. ಸಪೋರ್ಟಿಗೆ ಬಂದ, ಯುದ್ಧ ಮಾಡ್ದ, ಬಟ್ ಅವ್ನು ಸಾಯಿಸಿದ್ದು ಬೇರೆಯವ್ರನ್ನ ಸಾಯಿಸ್ದ, ಕೌರವ್ರನ್ನ ಸಾಯಿಸಿಲ್ಲ. ಪಾಂಡವರು ಮತ್ತು ಕೌರವ್ರ ಯುದ್ಧ ನಡೆದಾಗ ಅಷ್ಟು ಜನ ಕೌರವರು 100 ಜನ ಕೌರವ್ರನ್ನ ಕೊಂದಿದ್ಯಾರು? ಪಾಂಡವರಲ್ಲಿ ಒಬ್ಬರು ಕೊಲ್ತಾರೆ ಅಷ್ಟು ಜನನ. ಗೊತ್ತಾ? ಓಕೆ, ಪಾಂಡವರು ಯಾರ್ಯಾರು ಅಂತ ಗೊತ್ತಾ? ಈಗ ಸಡನ್ನಾಗಿ ಕೇಳಿದ್ರೆ ಓಕೆ, ಗೊತ್ತಿರೋರ ಹೆಸರು ಹೇಳ್ಬೋದಲ್ಲ? ಗೊತ್ತಿಲ್ಲ. ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ಅರ್ಪಿತಾ. ಸುನೈನಾ. ಅಂದರೆ ಮೀನಿಂಗ್ ಮ್ಯಾಮ್? ಸುನೈನಾ ಅಂದರೆ ಸೀತೆ ಜನಕ ಮಹಾರಾಜನ ಹೆಂಡತಿ ಇದ್ಲಲ್ಲ, ಅವಳ ಹೆಸರು. ಒಳ್ಳೆ ಕಣ್ಣು ಅಂತ. ವಾವ್, ಗೊತ್ತಿದ್ದಿಲ್ಲ, ತಿಳ್ಕೊಂಡಂಗಾಯ್ತು ನಾನು. ಓಕೆ ಮ್ಯಾಮ್, ನಾನು ಇವತ್ತು ಮಹಾಭಾರತದ ಬಗ್ಗೆ ಕೆಲವೊಂದು ಈಸಿ ಕ್ವಶನ್ಸ್ನ ಕೇಳ್ತಾ ಇದ್ದೀನಿ. ಅಷ್ಟು ಕ್ವಶನ್ಗೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಈ ಶೀಟಲ್ಲಿ ಯಾವ ಹೋಟ್ಲಲ್ಲಿ ನೀವು ಏನು ತಿಂತೀರೋ ಅದ್ರ ಬಿಲ್ ನಾನು ಪೇ ಮಾಡ್ತೀನಿ. ಓಕೆನಾ? ಫಸ್ಟ್ ಕ್ವಶನ್ ಬಂದು, ಮಹಾಭಾರತದಲ್ಲೇ ಯುದ್ಧ ನಡೀತಲ್ಲ ಪಾಂಡವರು ಕೌರವರು 100 ಜನ ಕೌರವ್ರನ್ನ ಕೊಂದಿದ್ಯಾರು? ರೈಟ್ ಆನ್ಸರ್, ಭೀಮ. ಕುರು ಸಾಮ್ರಾಟ ಧೃತರಾಷ್ಟ್ರನ ಎಲ್ಲಾ ಪುತ್ರರ ಮೃತ್ಯು ನನ್ನ ಕೈಯಿಂದಲೇ ಆಗುವುದು. ಅಂದರೆ ಮಹಾಭಾರತ ಯುದ್ಧ ಪ್ರೆಸೆಂಟ್ ಇವಾಗಿರೋ ನಮ್ಮ ಇಂಡಿಯಾದಲ್ಲೇ ಯಾವ ಸ್ಟೇಟಲ್ಲಿ ನಡೆದಿದ್ದು? ಕುರುಕ್ಷೇತ್ರ. ಗೊತ್ತಾಗ್ತಿಲ್ವಾ ಬ್ರೋ? ಕುರುಕ್ಷೇತ್ರ ಯುದ್ಧ ಪ್ರೆಸೆಂಟ್ ಇವಾಗಿರೋ ಸ್ಟೇಟ್ ಯಾವ ಸ್ಟೇಟಲ್ಲಿ ನಡೆದಿರೋದು? ಕುರುಕ್ಷೇತ್ರ ಇದ್ದ ಪ್ರೆಸೆಂಟ್ ಇರೋ ಸ್ಟೇಟಾ? ನಮ್ಮ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲಿ ನಡೆದಿದ್ದು? ಆಂಧ್ರ ಅಲ್ಲ ಅಲ್ವಾ? ಆಪ್ಷನ್ಸ್ ಇರಲ್ವಾ? ಆಪ್ಷನ್ಸ್ ಏನಿಲ್ಲ, ಡೈರೆಕ್ಟ್ ಆನ್ಸರ್. ಇಲ್ಲ, ಡೈರೆಕ್ಟ್ ಆನ್ಸರ್. ಮಹಾಭಾರತದ ಬಗ್ಗೆ ಕೇಳ್ತೀವಿ ನೀವು? ಮಹಾಭಾರತದ ಬಗ್ಗೆ ನಿಮಗೆ ಕನ್ಫ್ಯೂಸ್ ಮಾಡಿ. ಆ ಯುದ್ಧ ನಡೀತಲ್ಲ, ಆ ಯುದ್ಧ ಯಾವ ಸ್ಟೇಟಲ್ಲಿ ನಡೀತಿ ಇವಾಗಿರೋ ಪ್ರೆಸೆಂಟ್ ಸ್ಟೇಟ್? ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿಲ್ಲ. ಮಹಾಭಾರತ ಯುದ್ಧ ನಡೀತಲ್ಲ, ಆ ಜಾಗ ಪ್ರೆಸೆಂಟ್ ಯಾವ ಸ್ಟೇಟಲ್ಲಿ ನಡೀತಿ ಇವಾಗಿರೋ ಪ್ರೆಸೆಂಟ್ ಯಾವ ಸ್ಟೇಟಲ್ಲಿ ನಡೆದಿರೋದು? ಯುದ್ಧ ನಡೆದಿದ್ದ ಜಾಗ ಉತ್ತರ ಪ್ರದೇಶ. ಅಲ್ಲ, ಪುರಿ. ಪುರಿ ಅಲ್ಲ. ಗೊತ್ತಾಗ್ತಲ್ವಾ? ಮಹಾಭಾರತ ಯುದ್ಧ ನಡೀತಲ್ಲ, ಅದು ಪ್ರೆಸೆಂಟ್ ಇವಾಗಿರೋ ಯಾವ ಸ್ಟೇಟಲ್ಲಿ ನಡೆದಿರೋದು? ಅಲ್ಲ ಮೇಡಮ್, ಅಲ್ಲ. ಗೊತ್ತಾಗ್ತಲ್ವಾ? ಭೂತಾನ. ಸರ್, ಆ ಯುದ್ಧ ನಡೀತಲ್ಲ ಮಹಾಭಾರತ ಯುದ್ಧ, ಆ ಯುದ್ಧ ಪ್ರೆಸೆಂಟ್ ಇವಾಗಿರೋ ಯಾವ ಸ್ಟೇಟಲ್ಲಿ ನಡೀತಿದೆ ಅಂತ ಗೊತ್ತಾ? ಮಧ್ಯಪ್ರದೇಶ. ಅಲ್ಲ ಸರ್. ಉತ್ತರ ಪ್ರದೇಶ. ಅಲ್ಲ. ಯಾವುದಲ್ಲ? ಓಕೆ ಮ್ಯಾಮ್, ಇವಾಗ ಮಹಾಭಾರತ ಯುದ್ಧ ನಡೀತಲ್ಲ ಪಾಂಡವರಿಗೂ ಕೌರವರಿಗೂ, ಸೊ ಆ ಯುದ್ಧ ಪ್ರೆಸೆಂಟ್ ಇವಾಗ ನಮ್ಮ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲಿ ನಡೆದಿದ್ದು? ಮಧ್ಯಪ್ರದೇಶ ಇರಬೇಕು. ಮಧ್ಯಪ್ರದೇಶ ಇಲ್ಲಾಂದರೆ ಮಹಾರಾಷ್ಟ್ರ. ಯುದ್ಧ ನಡೆದ ಪ್ಲೇಸ್ ಹೇಳು. ಕುರುಕ್ಷೇತ್ರ ಅಂತ ಅಲ್ಲ.
ಮಹಾರಾಷ್ಟ್ರ ಇರಬೇಕು. ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಅಲ್ಲ ಅಲ್ಲ. ಎಲ್ಲ ನಾನು ಹೇಳ ಹರಿಯಾಣದಲ್ಲಿ ನಡೆದಿದ್ದು. ಕುರುಕ್ಷೇತ್ರ ಯೂನಿವರ್ಸಿಟಿ ಎಲ್ಲಿದೆ? ಕೇಳಿದ್ದೀನಿ, ಇಲ್ಲ ಕೇಳಿಲ್ಲ ಹರಿಯಾಣದಲ್ಲಿದೆ. ಅದ್ರ ಬಗ್ಗೆ. ಮಹಾಭಾರತ ಯುದ್ಧ ಯಾವ ಯುಗದಲ್ಲಿ ನಡೆದಿದ್ದು? ತ್ರೇತಾಯುಗ. ತ್ರೇತಾಯುಗ ಅಲ್ಲ, ಅವಾಗ ರಾಮಾಯಣ ನಡೆದಿದ್ದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕಲಿಯುಗ ನಾವಿರೋದು. ಇನ್ನೊಂದು ಯುಗ ಮಧ್ಯದಲ್ಲಿ ಒಂದಿದೆ, ಅದನ್ನ ಬಿಡ್ತಾ ಇದ್ದೀರಾ ನೀವು? ತ್ರೇತಾಯುಗ ಕಲಿಯುಗ ಮಧ್ಯದಲ್ಲಿ ಒಂದಿದೆ, ಆ ಯುಗ ಬಿಡ್ತಾ ಇದ್ದೀರಾ? ಯಾವ ಯುಗ ಇದೆ ಹೇಳಿ ನೋಡೋಣ. ತ್ರೇತ, ಅದಕ್ಕಿಂತ ಮುಂಚೆ ಒಂದಿತ್ತು. ಸತ್ಯುಗ, ಹಾಂ, ಮತ್ತೆ ಇವಾಗ ಹೇಳಿದ್ರಲ್ಲ. ಕಲಿಯುಗ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ಮಹಾಭಾರತ ಯುದ್ಧ ಯಾವ ಯುಗದಲ್ಲಿ ನಡೆದಿದ್ದು? ತ್ರೇತಾಯುಗ. ತ್ರೇತಾಯುಗ ಅಲ್ಲ, ತ್ರೇತಾಯುಗದಲ್ಲೇ ರಾಮಾಯಣ ನಡೆದಿದ್ದು. ಗೊತ್ತಿಲ್ಲ. ಅದ್ರ ನೆಕ್ಸ್ಟ್ ಯಾವ ಯುಗ ಇತ್ತು? ತ್ರೇತಾಯುಗ ಆದಮೇಲೆ ನೆಕ್ಸ್ಟ್ ಯಾವ್ದಿತ್ತು? ಓಕೆ, ಯಾವ್ಯಾವ ಯುಗ ಇತ್ತು ಅಂತ ನನಗೆ ಗೊತ್ತಾ? ಇಲ್ಲ, ನಾಲೆಜ್ ಕಡಿಮೆ ಅದ್ರ ಬಗ್ಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಈ ಕುರುಕ್ಷೇತ್ರ ಯಾವ ಯುಗದಲ್ಲಿ ನಡೆದಿದೆ ಅಂತ ಗೊತ್ತಾ? ಯಾವ ಯುಗ? ತ್ರೇತಾಯುಗನ ತ್ರೇತಾಯುಗದಲ್ಲೇ ರಾಮಾಯಣ ನಡೆದಿದ್ದು. ದ್ವಾಪರ ಯುಗದಲ್ಲಿ ನಡೆದಿರ್ಬೋದು. ಓಕೆ ಬ್ರೋ, ನಾನು ಕೇಳಿದ ಕ್ವಶನ್ಸಲ್ಲಿ ಕೆಲವೊಂದು ಕ್ಯಾನ್ಸರ್ ಮಾಡಿದೆ, ಕೆಲವೊಂದು ಮಾಡಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬ್ರೋ. ಥ್ಯಾಂಕ್ ಯು ಬ್ರೋ. ಹಿಂಗಿತ್ತು ಬ್ರೋ, ಕ್ವಶನ್ಸ್ ಎಲ್ಲ ಈಸಿ ಇತ್ತಾ? ಚೆನ್ನಾಗಿತ್ತು. ತಿಳಿದಿರೋರಿಗೆ, ಹಾಂ, ಓದೋರಿಗೆ ಒಂದು ಸ್ಫೂರ್ತಿ. ನಿಮ್ಮಿಂದ ಒಳ್ಳೇದಾಗಲಿ 4 ಜನಕ್ಕೆ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಸೊ ಗೈಸ್, ನೋಡಿದ್ರಲ್ಲ ನಮ್ಮ ಜನ ಮಹಾಭಾರತದ ಬಗ್ಗೆ ಹೆಂಗೆಲ್ಲ ಆನ್ಸರ್ ಮಾಡಿದ್ರು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಹಾಭಾರತದ ಬಗ್ಗೆ ಸ್ವಲ್ಪ ವಿಷಯನ ನಮ್ಮ ಜನರಿಗೆ ತಿಳಿಸ್ಬೇಕು ಅನ್ನೋದು ಅಷ್ಟೇ ಕಾನ್ಸೆಪ್ಟ್ನ ಉದ್ದೇಶ ಆಗಿತ್ತು. ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋಲಿ ಸಿಗ್ತೀನಿ. ಅಲ್ಲಿಯವರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.